ಮೆಡಿಟೇಷನ್ಗೆ ಕೂತ್ಕೊಳ್ಳುವಾಗ ಅವ್ರೇನು ಹೇಳ್ತಾರೆ ಅಂದರೆ ಸದ್ಗುರು, ಥಾಟ್ಸ್ ಬರ್ತಾ ಇದ್ರೆ ಬರಲಿ, ಬಟ್ ನೀವು ಅದಕ್ಕೆ ಏನು ಗಮನ ಕೊಡಬೇಡಿ. ಅದರಿಂದ ಥಾಟ್ ಬರುತ್ತೆ, ಅದರಿಂದ ಅದೇ ಹೋಗುತ್ತೆ. ನೀವು ಯಾವುದ್ರ ಮೇಲೆ, ಅದಕ್ಕೆ ಸುಮಾರು ಸತಿ ಮೆಡಿಟೇಷನಲ್ಲಿ ನಮ್ಮ ಬ್ರೆತ್ ಮೇಲೆ ನೀವು ಫೋಕಸ್ ಮಾಡಿ ಅಂತಾರೆ. ಸೊ ಆವಾಗ ಏನಾಗುತ್ತೆ, ಥಾಟ್ಸ್ ಬರುತ್ತೆ, ನೀವು ಯಾವಾಗ ಥಾಟ್ಸ್ನ ರೆಸಿಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತೀರೋ ಆವಾಗ ಅದು ಮಲ್ಟಿಪ್ಲೈ ಆಗಿಬಿಟ್ಟು ನಮ್ಮನ್ನು ಕೂತ್ಕೊಳ್ಳೋಕ್ಕೆ ಬಿಡಲ್ಲ. ಸೊ ಎಲ್ಲ ಆರ್ಗನ್ಸು ಬಾಡಿನಲ್ಲಿ ಅದ್ರ ಕೆಲಸ ಅದು ಮಾಡ್ಕೊಂಡು ಹೋಗ್ತಾ ಇದೆ ಅಲ್ವಾ. ಅದು ಯಾವುದಕ್ಕೂ ನಾವು ಸ್ಟಾಪ್ ಮಾಡೋಕ್ಕೆ ಪ್ರಯತ್ನ ಮಾಡ್ತಾ ಇಲ್ಲ. ಮೈಂಡಿಗೆ ಮಾತ್ರ ಏನಕ್ಕೆ ಹಂಗೆ ಮಾಡ್ತೀರಿ ನೀವು? ಸೊ ಅದಕ್ಕೆ ಅದನ್ನು ಬಿಡಿ. ಅದು ಯಾವ ರೀತಿ ಕೆಲಸ ಮಾಡಬೇಕು ಅದು ಮಾಡ್ತಾ ಹೋಗುತ್ತೆ. ಬಟ್ ನೀವು ಯಾವ ರೀತಿ ಇರಬೇಕು ನೀವು ಆ ರೀತಿ ಇರಿ, ಫೋಕಸ್ ಮಾಡಿಕೊಂಡು ಸುಮ್ಮನೆ ಇರಿ. ಅದಕ್ಕೆ ಯಾವುದು ನೀವು ಏನೋ ಅಟೆನ್ಷನ್ನೇ ಕೊಡಬೇಡಿ, ಇಗ್ನೋರ್ ಮಾಡಿ ಅಂತ. ಸೊ ಇದೆಲ್ಲ ಆ್ಯಸ್ ಐ ಸೆಡ್ ಬಿಫೋರ್, ಒಂದಿನ ಒಂದು ಮೊಮೆಂಟಲ್ಲಿ ಆಗಲ್ಲ. ಬಟ್ ಅಫ್ಕೋರ್ಸ್ ಅದಕ್ಕೂ ದೇರ್ ಆರ್ ಟೂಲ್ಸ್. ಬಟ್ ಸ್ವಲ್ಪ ಕನ್ಸಿಸ್ಟೆಂಟ್ ಆಗಿ ಮಾಡ್ಕೊಂಡು ಹೋದರೆ ಇದು ವೆರಿ ಈಸಿಲಿ ಯು ಕ್ಯಾನ್ ಅಚೀವ್ ಇಟ್. ಇವಾಗ ಇನ್ಸ್ಟೆಂಟ್ ಯುಗ, ಏನಿದ್ರು ಇನ್ಸ್ಟೆಂಟಾಗಿ ಸಿಕ್ಬಿಡ್ಬೇಕು ಅಂತ, ನೆಮ್ಮದಿಯಾದರೂ ಇನ್ಸ್ಟೆಂಟೇ ಸಿಗಬೇಕು, ಸ್ಟ್ರೆಸ್ ಬಸ್ಟ್ ಆಗಬೇಕು ಅಂದರೂ ಅದು ಇನ್ಸ್ಟೆಂಟ್ ಟ್ರಿಕ್ಸ್ ಏನು ಬೇಕು ಅಂತ.